ಗೋಲ್ಡ್ ಪ್ರೈಸ್ ಬೀಳುತ್ತೆ ಅಂತ ಕಾಯ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ, ಗೋಲ್ಡ್ ಪ್ರೈಸ್ ಬೀಳಲ್ಲ. ಯಾಕೆ ಬೀಳಲ್ಲ? ಡೇಟಾ ನೋಡೋಣ ಬನ್ನಿ. ಹಿಂಗೆ ಅದು ಡೇಟಾ ಯಾಕೆ ಬೀಳಲ್ಲ ಅಂತ ರೀಸನ್ ಕೊಡ್ತೀನಿ ಅದಕ್ಕೆ. ಸೊ ನಾನು ಇವತ್ತು ಜನವರಿ 2026 14,000 1 ಗ್ರಾಮ್ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡು. ನಾನು ಈ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದಾಗ 14,000. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ಎಡಿಟಿಂಗ್ ಮಾಡೋ ಟೈಮಲ್ಲಿ ಒಂದಿನ ಗ್ಯಾಪಲ್ಲಿ 14,200 ರೂಪಾಯಿ ಆಗಿದೆ. ಓಕೆನಾ? ಸೊ ಏನಕ್ಕೆ ಹಿಂಗಾಗಿದೆ? ಮತ್ತೆ ಜಾಸ್ತಿ ಆಗುತ್ತಾ? ಅಯ್ಯೋ ಇವಾಗಲೇ ತುಂಬ ಜಾಸ್ತಿ ಆಗಿದೆಯಪ್ಪ, ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿರೋಗೆ ಕಡಿಮೆ ಆಗುತ್ತಾ? ಆಗಲ್ವಾ? ಹೇಳ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಕಡಿಮೆ ಆಗುತ್ತೆ, ಯಾಕೆ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತೀನಿ. 20,000 1 ಗ್ರಾಮ್ ಹೋಗುತ್ತಾ? 24 ಕ್ಯಾರೆಟ್ ಗೋಲ್ಡು ಹೋಗುತ್ತೆ. ಯಾವಾಗ ಹೋಗುತ್ತೆ ನೋಡೋಣ. ಜನವರಿ 2024 ಎಷ್ಟಿತ್ತು 1 ಗ್ರಾಮ್ ಅಂತ ಹೇಳಿದ್ರೆ ಗೋಲ್ಡು? 6,000 ಇತ್ತು 1 ಗ್ರಾಮ್ ಗೋಲ್ಡು. ಇವತ್ತು 14,000. ಓಕೆನಾ? ಜನವರಿ 2026 14,000 ಆಗಿದೆ. ಎಷ್ಟು ಪರ್ಸೆಂಟ್ ಡಬಲ್ ಆಗಿದೆ? ಎಷ್ಟು ವರ್ಷದಲ್ಲಿ? 2 ವರ್ಷದಲ್ಲಿ ಡಬಲ್ಗಿಂತ ಜಾಸ್ತಿ. 100% ಅಂದರೆ ಡಬಲ್. 130%. 6,000 ಇರೋದು 14,000. ಅದಕ್ಕಿಂತ ಡಬಲ್ಗಿಂತ ಜಾಸ್ತಿ, 130% ಜಾಸ್ತಿ ಆಗಿದೆ. ಓಕೆ, ಇವಾಗ 14,000ದಿಂದ 20,000 ಹೋಗ್ಬೇಕು ಅಂದ್ರೆ ಎಷ್ಟು? ಡಬಲ್ ಆಗ್ಬೇಕಾ? ಬೇಡವಲ್ಲ. 130% ಹೋಗ್ಬೇಕಾ? ಬೇಡ. 14,000ದಿಂದ 20,000 ಹೋಗೋದಕ್ಕೆ 45% ಹೋದ್ರೆ ಸಾಕು. ಸೊ ಈಗ ಗೊತ್ತಾಯ್ತಾ? ಅಷ್ಟೇನಾ? 100% ಹೋಗೋದು ಬೇಡ. 40, ಅದಕ್ಕೆ ಅರ್ಧ ಹೋದ್ರೆ ಸಾಕು, 20,000 ರೀಚ್ ಆಗಿಬಿಡುತ್ತೆ. ಸೊ ಗೋಲ್ಡು 20,000 ಹೋಗೋದು ಪಕ್ಕಾ. ಬಟ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಈ ವರ್ಷ ಹೋಗುತ್ತಾ ಅಥವಾ ಬರೋ ವರ್ಷ ಹೋಗುತ್ತಾ ಅನ್ನೋ ಟೈಮ್, ಮ್ಯಾಟರ್ ಆಫ್ ಟೈಮು. ನಾವು ಅನ್ಕೊಂತಾ ಇದ್ರಿ ಅಪ್ಪ 10 ಗ್ರಾಮ್ ಏನೋ 1 ಗ್ರಾಮ್ ಚಿನ್ನ 10,000 ಇದ್ದಾಗ ಅಯ್ಯೋ ಇದು ಜಾಸ್ತಿ, 10,000 ಯಾರು ತಗೊಂತಾರೆ, ಕಡಿಮೆ ಆಗುತ್ತೆ, ಇರ್ರಿ ಕಾಯ್ರಿ, ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಇದ್ರೆ ಇವತ್ತು 14,000. ನಾವು ದುಡ್ಡು ಹಿಡ್ಕೊಂಡು ಕಾಯ್ತಾ ಇದ್ರೆ 1 ವರ್ಷ 6 ತಿಂಗಳು ಕಾದ್ರೆ 14,000 ಆಗ್ಬಿಟ್ಟಿರುತ್ತೆ. ಸೊ ಚಿಂತೆ ಪಡ್ತೀರಾ, ಕಷ್ಟ ಪಡ್ತೀರಾ, ಆಮೇಲೆ ಬೇಸರ ಪಡ್ತೀರಾ. ಅಯ್ಯೋ 10,000 ಇದ್ದಾಗ ತೊಗೊಂಬಾಗಿತ್ತಲ್ಲ, 14,000 ಇದ್ದಾಗ ಈಗ 14,000 ಜಾಸ್ತಿ ಆಗಿದೆಯಪ್ಪ, ಇನ್ನೂ ನಾನು ಕಾಯ್ತೀನಿ ಕಮ್ಮಿ ಆಗುತ್ತೆ ಅಂತ ಕಾಯ್ತಾ ಇದ್ರೆ 20,000 ಪಕ್ಕ ಹೋಗುತ್ತೆ. ಸೊ ಕಾಯಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಎಷ್ಟಿದೆಯೋ ಎಮರ್ಜೆನ್ಸಿಗೆ ತಗೊಳ್ಳೇಬೇಕು ಅನ್ನೋರು ಬೇಗ ತಗೊಳ್ಳಿ. ಕಮ್ಮಿ ಅಂತೂ ಆಗಲ್ಲ. ಯಾಕಾಗಲ್ಲ? ಕಾರಣ ಏನು? ರೀಸನ್ ಏನಾದರೂ ಇದೆಯಾ? ಗೋಲ್ಡ್ ಜಾಸ್ತಿ, ರೇಟ್ ಜಾಸ್ತಿ ಆಗೋದಕ್ಕೆ? ಎಸ್, ರೀಸನ್ ಇದೆ. ಯಾರು? ಡೊನಾಲ್ಡ್ ಟ್ರಂಪ್. ಡಾಲರ್, ಗೋಲ್ಡ್. ಟ್ರಂಪ್ ಮಾತ್ರನೂ ಅಲ್ಲ, ಬೇರೆ ದೇಶಗಳು ಕಾರಣ ಇದೆ. ಈಗ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಎಲ್ಲ ದೇಶದ ಮೇಲೂ ಟ್ಯಾಕ್ಸ್ ಆಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ಕಂಟ್ರಿ ಮೇಲೆ, ಇಂಡಿಯಾ ಮೇಲೆ 500% ಟ್ಯಾಕ್ಸ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. 500%. ಸೊ ಈ ಥರ ಇರೋದ್ರಿಂದ ನಮಗೆ ನಮ್ಗಂತಾರೆ ಎಲ್ಲ ದೇಶಗಳು ಡಾಲರ್ನ ನಂಬ್ತಾ ಇಲ್ಲ, ಎಲ್ಲರೂ ಗೋಲ್ಡ್ನ ನಂಬ್ತಾ ಇದ್ದಾರೆ. ನಾವು ಡಾಲರ್ ಫಸ್ಟ್ ನಮ್ಮ ದೇಶದಲ್ಲಿ ಡಾಲರ್ನ ರಿಸರ್ವ್ ಮಾಡಿಕೊಂತ ಇದ್ರು, RBI ರಿಸರ್ವ್ ಮಾಡಿಕೊಂತ ಇದ್ರು ಡಾಲರ್ಸ್ನಲ್ಲ. ಬಟ್ ಈಗ ಡಾಲರ್ನ ಬಿಟ್ಟು ಗೋಲ್ಡ್ನ ರಿಸರ್ವ್ ಮಾಡ್ತಾರೆ. ಯಾಕೆಂದ್ರೆ ಅವ್ರು ನಾವು ಡಾಲರ್ ಮೇಲೆ ನಮಗೆ ಆ ನಂಬಿಕೆ ಹೋಗ್ಬಿಟ್ಟಿದೆ. ಇಷ್ಟೊಂದು ಪಾಲಿಸಿಲೆಲ್ಲ ತರ್ತಾರೆ, ನಾವು ಯಾಕೆ ಡಾಲರ್ ನಂಬಬೇಕು? ಸೊ ಗೋಲ್ಡ್ನ ನಂಬನ ಅಂದ್ಬಿಟ್ಟು ರಿಸರ್ವ್ ಬ್ಯಾಂಕ್, ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕು ಗೋಲ್ಡ್ನ ಅಕ್ಯುಮುಲೇಟ್ ಮಾಡ್ತಾ ಇದೆ. ಸೊ ಅಕ್ಯುಮುಲೇಟ್ ಮಾಡೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಗೋಲ್ಡ್ಗೆ. ಸೊ ಅದೇ ಕಾರಣ, ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗೇ ಆಗುತ್ತೆ. ಸೊ ಇದು ಇವತ್ತು ನಾಳೆ ನಿಲ್ಲುತ್ತಾ ಗೊತ್ತಿಲ್ಲ, 1 ವರ್ಷಕ್ಕೆ ನಿಲ್ಲುತ್ತಾ ಗೊತ್ತಿಲ್ಲ, 2 ವರ್ಷಕ್ಕೆ ನಿಲ್ಲುತ್ತಾ ಗೊತ್ತಿಲ್ಲ. ಬಟ್ ಎಲ್ಲ ಫೈನಾನ್ಸ್ ಅಡ್ವೈಸರ್ಸ್ ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಚಿನ್ನ 20,000 ಹೋಗೋದು ಪಕ್ಕ. ಅದು ಯಾವಾಗ ಅಂತ ಮ್ಯಾಟರ್ ಆಫ್ ಟೈಮ್. ಇದೇ ರೀತಿ ಡೊನಾಲ್ಡ್ ಟ್ರಂಪ್ ಅವರು ಪಾಲಿಸಿನ ತರ್ತಾ ಇದ್ರೆ, ಎಲ್ಲ ದೇಶ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದ್ರೆ, ಮತ್ತೆ ಇದೇ ರೀತಿ ಯುಕ್ರೇನ್ ರಷ್ಯಾ ವಾರ್ ಆಗ್ತಾ ಇದ್ರೆ, ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳು ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ. ಅನ್ಸರ್ಟನಿಟಿ ಇದ್ದಾಗ ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ಜೊತೆಯಲ್ಲಿ ಮಸಾಲೆ ಸಾಲಿಗೆ ಮಸಾಲೆ ಏನೋ ಜಾಸ್ತಿ ಆಗೋದಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ 2 ವರ್ಷದಿಂದ ಎಲ್ಲೂ ಹೋಗ್ತಾ ಇಲ್ಲ. ಬಟ್ ಈಗ 1-2 ದಿನದಿಂದ ಕೆಳಗಡೆ ಬರ್ತಾ ಇದೆ. ನಿಮಗೆ ಗೊತ್ತಲ್ಲ, ಯಾವಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತೋ ಚಿನ್ನ ಅವಾಗ ಮೇಲೆ ಹೋಗುತ್ತೆ. ಸೊ ನಮ್ಮ ಸ್ಟಾಕ್ ಮಾರ್ಕೆಟ್ 2 ವರ್ಷದಿಂದ ಎಲ್ಲೂ ಹೋಗಿಲ್ಲ, 2 ದಿನದಿಂದ ಕೆಳಗಡೆ ಹೋಗ್ತಾ ಇದೆ. ಸೊ ಗೋಲ್ಡು ಮೇಲೆ ಹೋಗುತ್ತೆ. ಮಾರ್ಕೆಟ್ ಕೆಳಗಡೆ ಬಂದಾಗ ಗೋಲ್ಡ್ ಮೇಲೆ ಹೋಗುತ್ತೆ. ಇದು ಯಾವಾಗೂ ನಮಗೆ ಗೊತ್ತಿರಬೇಕು. ಸ್ಟಾಕ್ ಮಾರ್ಕೆಟ್ ಯಾವಾಗ ಕಮ್ಮಿ ಆಗುತ್ತೋ ಗೋಲ್ಡ್ ಮೇಲೆ ಹೋಗುತ್ತೆ. ಬಟ್ ಆಲ್ರೆಡಿ ಗೋಲ್ಡ್ ಮೇಲೆ ಹೋಗ್ತಾ ಇದೆ. ಅದಕ್ಕೆ ಇನ್ನೂ ಸ್ವಲ್ಪ ಮಸಾಲೆ ಹಾಕ್ದಂಗೆ ಆಯಿತು, ಇನ್ನೂ ಜಾಸ್ತಿ ಬೇಗನೆ ಮೇಲೆ ಹೋಗ್ಬೋದೇನೋ, ನೋಡೋಣ. ಸೊ ಅದಕ್ಕೆ ಹೇಳೋದು ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. 2023 ನೀವೇನಾದ್ರು 400 ಗ್ರಾಮ್ ಗೋಲ್ಡ್ ಜಸ್ಟ್ ಒಂದು 20 ಲಕ್ಷ ತೊಗೊಂಡಿದ್ರೆ, 400 ಗ್ರಾಮ್ ಗೋಲ್ಡ್ ಸೇಫ್ಟಿ. ನಾವು ಎಲ್ಲರ ಹತ್ರ ಚಿನ್ನ ತೊಗೊಂತಾರಲ್ಲ, ಸೇಫ್ಟಿ ಅಂತೇಳಿ. ಸೇಫ್ಟಿ ಅಂತಲ್ಲ, ಮಕ್ಕಳಿಗೆ ಮದುವೆಗೆ ಅದಕ್ಕೆ ಇದಕ್ಕೆ ತೊಗೊಂಡು ಯಾರು ಜಸ್ಟ್ ಒಂದು 400 ಗ್ರಾಮ್ ಗೋಲ್ಡ್ ತೊಗೊಂಡು ಇಟ್ಕೊಂಡಿದ್ರು 2-3 ವರ್ಷ ಹಿಂದೆ, ಇವತ್ತು ಅವ್ರದ್ದು 50 ಲಕ್ಷ ವ್ಯಾಲ್ಯೂ. 20 ಲಕ್ಷಕ್ಕೆ ತೊಗೊಂಡಿದ್ರಾ, ಇವತ್ತು ಅವ್ರದ್ದು ಅರ್ಧ ಕೋಟಿ. ಅದೇ 400 ಗ್ರಾಮ್ ಗೋಲ್ಡು ಅರ್ಧ ಕೋಟಿ. ಹಿಂಗೆ ಇದಕ್ಕೆ ಹೇಳೋದು, ರಿಚ್ ವಿಲ್ ಕಮ್ ರಿಚೆಸ್ಟ್, ಪೋರ್ ವಿಲ್ ಬಿಕಮ್ ಪೋರರ್. ಸಾವುಕಾರ ಯಾವಾಗೂ ಸಾವುಕಾರ ಆಗ್ತಾನೆ ಇರ್ತಾನೆ, ಬಡವ ಯಾಕೆ ಬಡವ ಆಗ್ತಾ ಇರ್ತಾನೆ. ಸಾವುಕಾರ ಯಾಕೆ ಸಾವುಕಾರ ಆಗ್ತಾ ಇರ್ತಾನೆ ಅಂತ ಹೇಳಿದ್ರೆ, ಅವನು ಯಾವಾಗೂ ಆಸ್ತಿ ಮೇಲೆ ಆಸ್ತಿನೇ ತಗೊತಾ ಇರ್ತಾನೆ. ಚಿನ್ನ, ಸ್ಟಾಕ್ಸು, ಮ್ಯೂಚುವಲ್ ಫಂಡಲ್ಲಿ, ಸೈಟು. ಸೊ ಈ ರೀತಿ ಯಾವ್ದು ಅವನಿಗೆ ಸಾವುಕಾರನಾಗಿ ಮಾಡುತ್ತೋ ಅಂಥವನ್ನ ಈ ಸಾವುಕಾರರು ತಗೊತಾ ಇರ್ತಾರೆ. ಸೊ ಅದಕ್ಕೆ ಹೇಳೋದು, ಅಸೆಟ್ನ ಅಲೋಕೇಶನ್ ಮಾಡಬೇಕು ಅಂತ. ಅಸೆಟ್ ಅಂದ್ರೆ ಏನು ಹೇಳ್ದಂಗೆ, ಸ್ಟಾಕು, ರಿಯಲ್ ಎಸ್ಟೇಟು, ಮ್ಯೂಚುವಲ್ ಫಂಡು, ಗೋಲ್ಡು, ಬಾಂಡು, ಈ ರೀತಿಯಾದಂಥ ವಸ್ತುಗಳನ್ನ ನಾವು ತೊಗೊತಾ ಇರಬೇಕು. ನಾವು ತೊಗೊಳೋದೇನು, ಬಡವರು, ಮಿಡ್ಲ್ ಕ್ಲಾಸು, ಗಾಡಿ, ಬೈಕು, ಮೊಬೈಲು, ಐಫೋನು, ಲ್ಯಾಪ್ಟಾಪು. ಸೊ ಈ ರೀತಿ ಹೊಸ ಬಟ್ಟೆ, ಟ್ರಿಪ್ಗೆ ಹೋಗ್ಬೇಕು, ಲಾಂಗ್ ಡ್ರೈವ್, ಅದಕ್ಕೋ ಇದಕ್ಕೆ ಅಂತ ಮಾಡಿದ್ರೆ ನಮ್ಮ ಸಂಬಳ ಲಯಬಿಲಿಟಿಗೆ ಹೋಗ್ತಾ ಇರುತ್ತೆ. ಶ್ರೀಮಂತರು
ಅವ್ರು ಹೆಂಗೆ ತಲೆ ಯೂಸ್ ಮಾಡಿ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಇದು. ಅದಕ್ಕೆ ಯಾವಾಗಲೂ ಶ್ರೀಮಂತರಾಗ್ತಾರೆ. ನಮ್ಮಂಥ ಬಡವರು ಯಾಕೆ ಆಗೋದು ಅನ್ನೋದಕ್ಕೆ ಇದೇ ಕಾರಣ ಅಲ್ವಾ. ಓಕೆ, ಸೊ ಇವಾಗ 14,000 ಒಂದು ಗ್ರಾಮ್ ಗೋಲ್ಡ್ ಕಡಿಮೆ ಆಗುತ್ತಾ? ಕಡಿಮೆ ಅಂತೂ ಆಗಲ್ಲ, ಬಟ್ ಅಲ್ಲೇ ಅಂತೂ ಇರ್ಬೋದೇನೋ. 14,000ದಲ್ಲೇ 1 ತಿಂಗಳು 2 ತಿಂಗಳು 3 ತಿಂಗಳು ಇರ್ಬೋದು. ಅದಕ್ಕಿಂತ ಕಡಿಮೆ ಆಗುತ್ತಾ? ಕಡಿಮೆ ಆಗೋ ಚಾನ್ಸಸ್ ಒಂದು 14,000ದಿಂದ ಅಂದ್ರೆ 13,000 ಬರ್ಬೋದು. ಅದಕ್ಕೆ ಬಂದರೆ ಕಡಿಮೆ ಆಗಲ್ಲ. 14,000ದಿಂದ 10,000 ಹೋಗುತ್ತೆ, 5,000 ಆಗುತ್ತಲ್ಲ, ಭ್ರಮೆ ಅಲ್ವಾ. ಹೋಗಲ್ಲ, 10 ಸಲ ಹೋಗಲ್ಲ. ಗೋಲ್ಡ್ ಯಾವತ್ತಿದ್ರು ಗೋಲ್ಡು ಅಲ್ಲೇ ಇರುತ್ತೆ ಹೊರತು ಮೇಲೆ ಹೋಗಿಲ್ಲ ಅಂದ್ರು ಜಾಸ್ತಿನೂ ಮೇಲೆ ಹೋಗಲ್ಲ. ಹೇಳ್ತಾ ಇರೋದು ಜಾಸ್ತಿ ಮೇಲೆ ಹೋಗಲ್ಲ, ಬಟ್ ಅಲ್ಲೇ ಅಂತೂ ಇರುತ್ತೆ. ಅದೇ ಕಡಿಮೆ ಅಂತೂ ಆಗಲ್ಲ, ಅಲ್ಲೇ ಇರುತ್ತೆ, ಕಡಿಮೆ ಅಂತೂ ಆಗಲ್ಲ. ಬಟ್ ಇವಾಗ ಇರೋ ಪರಿಸ್ಥಿತಿ ನೋಡ್ರೆ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಹೇಳ್ತಾರೆ, ನಾವು ಕಷ್ಟ ಕಾಲದಲ್ಲಿ ಚಿನ್ನನೇ ನಮಗೆ ಸಹಾಯಕ್ಕೆ ಬರೋದು. ಇವಾಗ ಹೇಳ್ತೀರಾ ನೀವು, ಸರ್ 14,000 ಕೊಟ್ಟು ಯಾರು ಗ್ರಾಮ್ ಚಿನ್ನ ತಗೊಂತಾರೆ? ಎಲ್ಲಿದೆ ನಮ್ಮ ಹತ್ರ ದುಡ್ಡು ಅಂದ್ರೆ ನಿಮ್ಗೊಂದು ಏನು ಆಪ್ಷನ್ ಅಂತ ಹೇಳಿದ್ರೆ, ಗೋಲ್ಡ್ ಬೀಸ್ ಅಂತ ತಗೊಳ್ಳಿ. ನಿಫ್ಟಿ ಡಿಮ್ಯಾಟ್ ಅಕೌಂಟ್ ಇದ್ರೆ ನಿಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಅಂತಿದೆ, ತಗೊಳ್ಳಿ. 100 ರೂಪಾಯಿ ಇದ್ರು ತಗೊಬೋದು, 150 ರೂಪಾಯಿ ಇದ್ರು ತಗೊಬೋದು. ಸೊ ಚಿಲ್ಲರೆ ಕಾಸನ್ನ ಹಾಕ್ತಾ ಹೋದ್ರೆ ನೀವು ಗೋಲ್ಡ್ ತಗೊಬೋದು. ಅಸೆಟ್ನ ಬಿಲ್ಡ್ ಮಾಡಿ. 100 ರೂಪಾಯಿ ಏನಕ್ಕಪ್ಪ ಆಗುತ್ತೆ? ಏನಕ್ಕೂ ಆಗಲ್ಲ ಅಂತ ಅನ್ಕೊಂಬಿಡಿ. 100 ರೂಪಾಯಿ ಎತ್ಕೊಂಡೋಗಿ ಒಂದು ಗೋಲ್ಡ್ ಬೀಸ್ ತಗೊಳ್ಳಿ. ಗೋಲ್ಡ್ ಬೀಸ್ನ ಅಕ್ಯುಲೇಟ್ ಮಾಡಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ನಿಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಅಂತ ಟೈಪ್ ಮಾಡ್ಕೊಂಡು ಹೊಡೆದ್ರೆ ಬರುತ್ತೆ, ಆಯ್ತಾ? ಅದನ್ನ ತಗೊಳ್ಳಿ. ಅದೇ ಗೋಲ್ಡ್ ನಿಮಗೆ ಒಡವೆ ಅಂಗಡಿಗೆ ಹೋದ್ರೆ 1,50,000 1 ಲಕ್ಷ ಇಟ್ಕೊಂಡು ಹೋಗ್ಬೇಕು. 100 ರೂಪಾಯಿ ಇದ್ರು ಚಿನ್ನ ತಗೊಬೋದು. ಇವಾಗ ಲಕ್ಷ ಬೇಡ, 100 ರೂಪಾಯಿ ಇದ್ರು ಚಿನ್ನ ತಗೊಬೋದು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕು ಅದಕ್ಕೆ. ಸೊ ನಾನು ಹೇಳ್ದಂಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಕರೆಕ್ಟ್. ಬಟ್ ನೀವು ಹೋಗ್ಬಿಟ್ಟು ಡಿಜಿಟಲ್ ವಾಲೆಟ್ ಅಂತಿದೆ ಇವಾಗ. ಫೋನ್ಪೇಯಲ್ಲಿ, ಗೂಗಲ್ ಪೇಯಲ್ಲಿ ಡಿಜಿಟಲ್ ತೊಗೊಬೋದು. ಕಂಪ್ನಿ ಹೆಸರೆಲ್ಲ ಹೇಳ್ಬಾರ್ದು ನಾನು, ಇರಲಿ. ಬಟ್ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೋಗಿ ತೊಗೊಬೇಡಿ, ಆಯಿತಾ? ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಝೆರೋದಾ, ಕೈಟ್, ಗ್ರೋ ಆ್ಯಪು, ಏಂಜಲ್ ಒನ್ನು, ಈ ರೀತಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಅಲ್ಲಿ ಹೋಗ್ಬಿಟ್ಟು ನೀವು ಗೋಲ್ಡ್ ಬೀಸ್ ಅಂತ ಟೈಪ್ ಮಾಡಿದ್ರೆ ಒಂದಷ್ಟು ಗೋಲ್ಡ್ ಬೀಸ್ ಬರುತ್ತೆ. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, RBI ಅವರು ಒಂದು ರೂಲ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಯಾವುದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಾ ಇದೆಯೋ ಅದು ಆ ಗೋಲ್ಡ್ ಮಾತ್ರನೇ ನಮ್ಮ RBI ರೂಲ್ ಸೆಬಿ ಜವಾಬ್ದಾರಿ. ಏನಾದರೂ ಫ್ರಾಡ್ ಆದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಜಿಟಲ್ ವಾಲೆಟ್ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ, ಒಂದು 5,000 10,000 20,000 ಯಾವುದೋ ಒಂದು ಡಿಜಿಟಲ್ ವಾಲೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಆಯಿತಾ? ಸೊ ನೀವು ಚಿನ್ನ ತೊಗೊಂಡ್ಬಿಟ್ಟಿದ್ದೀರಾ ಡಿಜಿಟಲ್ ವಾಲೆಟಲ್ಲಿ ಹಾಕಿ, ಬಟ್ ಅದನ್ನು ಮಾರ್ಬಿಟ್ಟು ವಿಡ್ರಾ ಮಾಡಬೇಕು ಅಂದಾಗ ಏನಾದರೂ ಪ್ರಾಬ್ಲಮ್ ಆದರೆ, ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಸೆಬಿಗೆ RBIಗೆ ಹೋದ್ರೆ ಅವರು ಅದನ್ನ ಕೇಸ್ನ ತಗೊಳ್ಳಲ್ಲ. ಯಾಕಂತ ಹೇಳಿದ್ರೆ ಅದೆಲ್ಲ RBI ರೂಲ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಡಿಜಿಟಲ್ ವಾಲೆಟಲ್ಲ ಹಾಕಕ್ಕೆ ಹೋಗ್ಬೇಡಿ. ಯಾವುದು ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಎಕ್ಸ್ಚೇಂಜಸ್ ಇರುತ್ತೆ ಗೊತ್ತಾ? ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸ್, ಝೆರೋದಾ ಆಗಲಿ, ಗ್ರೋ ಆಗಲಿ, ಏಂಜಲ್ ಒನ್ ಆಗಲಿ, ಸೊ ಇಂಥ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ ನೀವು ತಗೊಂಡ್ರೆ ಸೆಬಿ ಆಗಲಿ RBI ಆಗಲಿ ಜವಾಬ್ದಾರಿ ರೀ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರು ನಾವು ಕೇಸ್ ಆಗ್ಬೋದು, ಅಥವಾ RBI ಕಂಪ್ಲೇಂಟ್ ಮಾಡ್ಬೋದು, ಅಥವಾ ಸೆಬಿಗೆ ಕಂಪ್ಲೇಂಟ್ ಮಾಡ್ಬೋದು. ಸೊ ಕಾಷನ್, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಅಲ್ಲಿ ನೀವು ಗೋಲ್ಡ್ ಬೀಸ್ ತಗೊಳ್ಳಿ. ಬೇರೆ ಯಾವ ಪ್ಲಾಟ್ಫಾರ್ಮ್ಗೆ ಹೋಗಿ ತಗೋಬೇಡಿ. ಡಿಮ್ಯಾಟ್ ಅಕೌಂಟ್ನ ನೆನಪಿಟ್ಕೊಳ್ಳಿ. ನೀವು ಅಲ್ಲೋಗ್ಬಿಟ್ಟು ಡಿಜಿಟಲ್ ವಾಲೆಟಲ್ಲಿ ಹಾಕೊಂಡು ಹೋಗ್ಬೇಡಿ, ಆಯ್ತಾ? ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ, ಓಕೆನಾ? ಸೊ ನಾವು ಏನಕ್ಕೆ ಚಿನ್ನ ತಗೊಬೇಕು? ಎಮರ್ಜೆನ್ಸಿ ಟೈಮಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಏನು ಎಮರ್ಜೆನ್ಸಿ? ಏನಾದರೂ ನನಗೆ ಇವಾಗಲೇ ದುಡ್ಡು ಬೇಕು ಅಂದರೆ ಅರ್ಧ ಗಂಟೆಲಿ ನಂತರ ಚಿನ್ನ ಇದ್ದರೆ ಅರ್ಧ ಗಂಟೆಲಿ ನಾನು ಕ್ಯಾಶ್ ಕನ್ವರ್ಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಹೇಳ್ತಾರೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ಮತ್ತು ಅದು ಚಿನ್ನದ ಮೇಲೆ ಲೋನ್ ಬೇಕು ಅಂದ್ರೂ ನಿಮಗೆ ಲೋನ್ ಕೊಡ್ತಾರೆ. ಚಿನ್ನ ಇಡು, ದುಡ್ಡು ತಗೋ, ಲೋನ್ಗೆ ಪ್ಲೆಜ್ ಮಾಡ್ಬಿಟ್ಟು ತೊಗೊಳ್ಬೋದು. ಸೊ ಇಷ್ಟು ಹೆಲ್ಪ್ಫುಲ್ ಇದೆ ಗೋಲ್ಡ್ ಇರೋದ್ರಿಂದ. ಮತ್ತೆ ವರ್ಲ್ಡ್ ವೈಡ್ ಅಕ್ಸೆಪ್ಟಬಲ್. ಈ ಚಿನ್ನ ಇವಾಗ ನಮ್ಮ ದೇಶದಲ್ಲಿ ಏನೋ ಜಗಳ ಆಯಿತು, ವಾರ ಆಯಿತು, ಏನೋ ಆಯಿತು ಅಂದರೆ ನಾನು ಈ ಚಿನ್ನ ತೊಗೊಂಡು ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿಬಿಟ್ರು ಆ ಚಿನ್ನನ ನಾನು ಆ ದೇಶದ ಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ ಅದನ್ನ ಹೇಳ್ತಾರೆ, ಗೋಲ್ಡ್ ಬಂದು ವರ್ಲ್ಡ್ ವೈಡ್ ಅಕ್ಸೆಪ್ಟಬಲ್ ಮೆಟಲ್. ವರ್ಲ್ಡ್ ವೈಡ್ ಎಲ್ಲಾದರೂ ತೊಗೊಂಡು ಯಾವ ದೇಶಕ್ಕಾದರೂ ಗೋಲ್ಡ್ ತೊಗೊಂಡೋಗ್ಬೋದು, ದುಡ್ಡಾಗಿ ಪರಿವರ್ತನೆ ಮಾಡ್ಬೋದು, ಆಯಿತಾ? ಸೊ ಆ ಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ಬೋದು ಗೋಲ್ಡ್ನ. ಸೊ 6,000 ಇದ್ದಿದ್ದು ಗೋಲ್ಡ್ 14,000 ಆಗಿದೆ. 14,000 ಇರೋದು ಇಷ್ಟ ಆಗೋದಕ್ಕೆ 130%. ಸೊ 14-20 ಆಗೋದಕ್ಕೆ ಜಸ್ಟ್ 45% ಅಷ್ಟೇ. 2-3 ವರ್ಷದಲ್ಲಿ ಆಗುತ್ತೆ, ಪಕ್ಕ ಆಗುತ್ತೆ, ಆಯಿತಾ ಫ್ರೆಂಡ್ಸ್? ಇದಾಗಿತ್ತು ನನ್ನ ಡೇಟಾ ಅನಾಲಿಸಿಸ್ ಗೋಲ್ಡ್ನ ಬಗ್ಗೆ. ಸೊ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಗೋಲ್ಡ್ ಅಂತ ಟೈಪ್ ಮಾಡಿ, ಓಕೆನಾ? ಸೊ ನನಗೆ ಎಂಕರೇಜ್ಮೆಂಟ್ ಆಗುತ್ತೆ ಇನ್ನೂ ಈ ಥರ ಇನ್ಫಾರ್ಮೇಷನ್ ಕಂಟೆಂಟು ನಿಮ್ಗೆ ತರಬೇಕು ಅಂತ, ಓಕೆನಾ? ಕಮೆಂಟಲ್ಲಿ ಗೋಲ್ಡ್ ಅಂತ ಟೈಪ್ ಮಾಡಿ, ಆಗಲೇ ನನಗೆ ಅರ್ಥ ಆಗೋದು ನಿಮ್ಗೆ ವಿಡಿಯೋ ಚೆನ್ನಾಗಿದೆ, ಅರ್ಥ ಆಗ್ತಾ ಇದೆ ಅಂತ ಹೇಳಿ, ಓಕೆನಾ? ಕಮೆಂಟಲ್ಲಿ ಗೋಲ್ಡ್ ಅಂತೇಳಿ. ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಆಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಸೂಪರ್ ಬಿಸಿ ಕಂಟೆಂಟ್ನ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ತರ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.